ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದು ಬಿಳಿ ಕಡಲೆ ಮತ್ತು ಆಲೂಗಡ್ಡೆ ಉಸಳಿ ಮಾಡುವುದು ಹೇಗೆ ಅಂತ ನೋಡುವ. ಸುಮಾರು ಹೆಸರುಗಳಿಂದ ಇದನ್ನು ಕರೀತಾರೆ. ಆಲೂಗಡ್ಡೆ ಬಿಳಿ ಕಡಲೆ ಉಸಳಿ ಅಂತ ಕರೀತಾರೆ, ಮತ್ತು ಪಲ್ಯ ಅಂತಲೂ ಹೇಳ್ತಾರೆ. ನೆಕ್ಸ್ಟ್ ಎಂತ ಗೊತ್ತುಂಟಾ, ಇದನ್ನು ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ. ಓಕೆ, ನಾನು ಮೊದಲು ಓವರ್ ನೈಟ್ ಸೋಕ್ ಮಾಡಿದ ಬಿಳಿ ಕಡಲೆಯನ್ನು ಒಂದು ಕುಕ್ಕರಿಗೆ ಹಾಕ್ತಾ ಇದ್ದೇನೆ. ಒಂದು 2 ಕಪ್ಪಷ್ಟು ಇರ್ಬೋದು. ಅದಕ್ಕೆ ಮೀಡಿಯಮ್ ಸೈಜಿದ್ದು 2 ಪೊಟ್ಯಾಟೋನ ಕಟ್ ಮಾಡಿ ಹಾಕಿದ್ದೀನಿ. ಅದು ಮುಳುಗುವಷ್ಟು ನೀರು ಹಾಕಿ, ಸ್ವಲ್ಪ ಸಾಲ್ಟ್, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ 4 ವಿಜಿಲ್ ಮಾಡಿದರೆ ಸಾಕು. ಓಕೆ, ಅದು ವಿಜಿಲಾದ ನಂತರ ಒಂದು ಪ್ಯಾನ್, ನಾನು ಇಲ್ಲೊಂದು ಕಾವಲಿಟ್ಟಿದ್ದೇನೆ. ಅದಕ್ಕೆ ಒಂದು 4-5 ಒಣ ಮೆಣಸಿನಕಾಯಿನ ಹಾಕಿ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿ ತಗೊಳ್ತೀನಿ. 4-5 ಮೆಣಸು ಬೇಕಂತ ಇಲ್ಲ, ನಾನು ಸ್ವಲ್ಪ ಸ್ಟೋರ್ ಮಾಡಲಿಕ್ಕೋಸ್ಕರ ಸ್ವಲ್ಪ ಜಾಸ್ತಿನೇ ತಗೊಂಡಿದ್ದೀನಿ. 1-2-3 ಸಾಕು, ಖಾರ ಇಷ್ಟ ಇದ್ದರೆ ಜಾಸ್ತಿ ಹಾಕ್ಕೊಳ್ಳಿ. ಓಕೆ, ಇದು ಡ್ರೈ ರೋಸ್ಟ್ ಆಗಿದೆ. ಆಮೇಲೆ 1 ಸ್ಪೂನಷ್ಟು ಜೀರಿಗೆ ಹಾಕಿ ಅದನ್ನು ಕೂಡ ಡ್ರೈ ರೋಸ್ಟ್ ಮಾಡಿಕೊಳ್ಬೇಕು. ಓಕೆ, ಇದನ್ನು ಡ್ರೈ ರೋಸ್ಟ್ ಮಾಡಿ ತರಿಯಾಗಿ ಪುಡಿ ಮಾಡಿ ತಗೊಂಡ್ರೆ ಸಾಕು ಮಿಕ್ಸಿ ಜಾರಲ್ಲಿ. ಓಕೆ, ನೆಕ್ಸ್ಟು ಇಲ್ಲಿ ನಮ್ಮದು ಕಡಲೆ ಮತ್ತು ಆಲೂಗಡ್ಡೆ ಬೆಂದಿದೆ. ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ತುಂಬ ಸ್ಮ್ಯಾಶ್ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ಸ್ವಲ್ಪ ಸಿಗಬೇಕು ತಿನ್ನುವಾಗ. ಸ್ವಲ್ಪ ಸ್ಮ್ಯಾಶ್ ಮಾಡಿದರೆ ಸಾಕು. ಒಂದು ಪ್ಯಾನ್ ಇಟ್ಟು ಸ್ವಲ್ಪ ಆಯಿಲ್ ಹಾಕಿದ್ದೇನೆ. ಆಮೇಲೆ ಸ್ವಲ್ಪ ಸಾಸಿವೆ, ಒಗ್ಗರಣೆ ಕೊಡಬೇಕಲ್ವ ನಾವೀಗ. ಸಾಸಿವೆ ಹಾಕಿ, ಓಕೆ, ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಒಗ್ಗರಣೆ ಚಟ ಅಂತ ಆಗಲಿ. ಓಕೆ, ಆಮೇಲೆ 1 ಮೆಣಸಿನ್ಕಾಯನ್ನು ಸಣ್ಣಗೆ ಕಟ್ ಮಾಡಿದಂತಹ 1 ಮೆಣಸಿನ್ಕಾಯಿ ಹಾಕಿ ಒಗ್ಗರಣೆಗೆ ಹಾಕಿ. ಓಕೆ, ನೆಕ್ಸ್ಟ್ ಬೆಂದಿರುವಂತಹ ಆಲೂಗಡ್ಡೆ ಮತ್ತು ಕಡಲೆ ಸ್ಮ್ಯಾಶನ್ನು ಅದಕ್ಕೆ ಮಿಕ್ಸರನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಒಂದು ಸರ್ತಿ ಕೈ ಆಡಿಸಿ. ಓಕೆ, ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಾವು ಇಲ್ಲಿ ಎಂತ ಗೊತ್ತುಂಟ, ಆ ಪುಡಿಯನ್ನು ರೆಡಿ ಮಾಡಿ ತಗೊಂಡಿದ್ವಲ್ವ, ಡ್ರೈ ರೋಸ್ಟ್ ಮಾಡಿದ್ದು, ಆ ಪುಡಿನ ಇದಕ್ಕೇನೆ ಹಾಕಬೇಕು. ಮತ್ತು ನೀವು ಇದಕ್ಕೆ 1 ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಳ್ಳಿ. ಸಕ್ಕರೆ ಹಾಕಿದ್ರೇ ಖಾರ, ಉಪ್ಪು, ಸಕ್ಕರೆಯ ಫ್ಲೇವರ್ ಚೆನ್ನಾಗಿ ಸಿಗೋದು ನಿಮಗೆ. ನಾನಿಲ್ಲಿ 2 ಸ್ಪೂನ್ ಹಾಕಿದ್ದೀನಿ. ನಿಮಗೆ ಸಕ್ಕರೆ ಸ್ವೀಟ್ ಇಷ್ಟ ಇಲ್ಲ ಅಂದರೆ 1 ಸ್ಪೂನ್ ಹಾಕಿದರೆ ಸಾಕು. ಆಮೇಲೆ ಡ್ರೈ ರೋಸ್ಟ್ ಮಾಡಿದ್ದಂತಹ ಪುಡಿಯನ್ನು ಹಾಕಿ ತೆಂಗಿನ ತುರಿಯನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪೇನಾದರೂ ಸಪ್ಪೆ ಅನಿಸಿದರೆ ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಳ್ಳಿ. ಓಕೆ, ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಒಂದು ಪ್ಲೇಟ್ಗೆ ಹಾಕಿ ನೀವು ಸಂಜೆ ಚಹಾ ಕುಡಿಯುವಾಗ ಕೂಡ ಇದನ್ನು ತಿನ್ಬೋದು. ಬೆಳಗ್ಗೆ ಬ್ರೇಕ್ಫಾಸ್ಟ್ ಆಗಿ ಕೂಡ ತಿನ್ಬೋದು. ತುಂಬ ಹೆಲ್ದಿಯಾಗಿರುತ್ತೆ, ಟೇಸ್ಟಿ ಕೂಡ ಇರುತ್ತೆ. ಓಕೆ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನೆಕ್ಸ್ಟ್ ವ್ಲಾಗಾಗಿ ನೋಡುವ. ಬಾಯ್.